ಸುಬ್ರಹ್ಮಣ್ಯ ಸ್ವಾಮಿಯ ಜನ್ಮದ ಹಿನ್ನೆಲೆ. ಒಂದು ಕಾಲದಲ್ಲಿ ತಾರಕಾಸುರ ಎಂಬ ಅಸುರನು ತೀವ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದನು. ನನ್ನನ್ನು ಕೇವಲ ಶಿವನ ಮಗನೇ ಕೊಲ್ಲಬಲ್ಲನು. ಆ ಸಮಯದಲ್ಲಿ ಭಗವಾನ್ ಶಿವನು ಗಾಢ ಧ್ಯಾನದಲ್ಲಿ ಇದ್ದನು. ಅವರಿಗೆ ಮಕ್ಕಳೇ ಇರಲಿಲ್ಲ. ತಾರಕಾಸುರನು ಈ ವರದ ಬಲದಿಂದ ದೇವತೆಗಳನ್ನು ತುಂಬಾ ಕಿರುಕುಳ ನೀಡಲು ಆರಂಭಿಸಿದನು. ದೇವತೆಗಳು ಸಂಕಟದಲ್ಲಿದ್ದು ಶಿವನಿಗೆ ಮಗನು ಜನಿಸಬೇಕು ಎಂದು ಪ್ರಾರ್ಥಿಸಿದರು. ಶಿವ ಪಾರ್ವತಿಯ ದಿವ್ಯ ಶಕ್ತಿ. ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿ ಶಿವ ಮತ್ತು ಪಾರ್ವತಿ ದೇವಿಯ ದಿವ್ಯ ಸಂಗಮದಿಂದ ಒಂದು ಅಪಾರ ಶಕ್ತಿಯ ದಿವ್ಯ ತೇಜಸ್ಸು ಹೊರಹೊಮ್ಮಿತು. ಆ ಶಕ್ತಿ ಎಷ್ಟು ಪ್ರಬಲವಾಗಿತ್ತು ಎಂದರೆ ಭೂಮಿ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅಗ್ನಿ ಮತ್ತು ಗಂಗೆಯ ಪಾತ್ರ. ಅಗ್ನಿದೇವನು ಆ ದಿವ್ಯ ಶಕ್ತಿಯನ್ನು ಹೊತ್ತುಕೊಂಡನು. ಆದರೆ ಆ ತಾಪವನ್ನು ಸಹಿಸಲಾಗದೆ ಅದನ್ನು ಗಂಗಾದೇವಿಗೆ ಒಪ್ಪಿಸಿದನು. ಗಂಗೆಯು ಅದನ್ನು ತಂಪಾಗಿಸಿ ಪೋಷಿಸಿದಳು. ಸರವಣ ಕಾಡಿನಲ್ಲಿ ಜನನ. ಗಂಗೆಯು ಆ ದಿವ್ಯ ಶಕ್ತಿಯನ್ನು ಸರವಣಗರಿಕೆ ಕಾಡು ಅಥವಾ ಕಮಲದ ತಾಣದಲ್ಲಿ ಇಟ್ಟಳು. ಅಲ್ಲಿ ಆ ಶಕ್ತಿಯಿಂದ 6 ದಿವ್ಯ ಶಿಶುಗಳು ಜನಿಸಿದರು. ಕೃತ್ತಿಕಾ ದೇವಿಯರ ಪಾಲನೆ. ಆ 6 ಶಿಶುಗಳನ್ನು 6 ಕೃತ್ತಿಕಾ ದೇವಿಯರು ನಕ್ಷತ್ರ ದೇವತೆಗಳು ಪೋಷಿಸಿದರು. ಪ್ರತಿ ದೇವಿಯು ಒಂದೊಂದು ಮಗುವನ್ನು ಬೆಳೆಸಿದಳು. ಷಣ್ಮುಖ ರೂಪ. ಪಾರ್ವತಿ ದೇವಿಯ 6 ಮಕ್ಕಳನ್ನು ನೋಡಿದಾಗ ಮಮತೆಯಿಂದ ಅವುಗಳನ್ನು ಒಂದೇ ರೂಪಕ್ಕೆ ಸೇರಿಸಿದಳು. ಹೀಗಾಗಿ 6 ಮುಖಗಳಿರುವ ಒಬ್ಬ ದಿವ್ಯ ಬಾಲಕ ಹುಟ್ಟಿದನು. ಅದಕ್ಕಾಗಿ ಅವನಿಗೆ ಷಣ್ಮುಖ, 6 ಮುಖ, ಕಾರ್ತಿಕೇಯ, ಕೃತ್ತಿಕೆಯಿಂದ ಬೆಳೆದವನು, ಸುಬ್ರಹ್ಮಣ್ಯ, ಮುರುಗನ್ ಎಂಬ ಹೆಸರುಗಳು ಬಂದವು. ದೇವಸೇನಾಪತಿಯಾಗುವುದು. ಸುಬ್ರಹ್ಮಣ್ಯ ಸ್ವಾಮಿ ಬೇಗನೆ ಬೆಳೆಯುತ್ತಾ ದೇವತೆಗಳ ಸೇನೆಯ ನಾಯಕ ದೇವಸೇನಾಪತಿ ಆಗಿದರು. ಅವರು ಜ್ಞಾನ, ಶಕ್ತಿ ಮತ್ತು ಧೈರ್ಯದ ಪ್ರತೀಕ. ತಾರಕಾಸುರನ ಸಂಹಾರ. ತಾರಕಾಸುರನ ವಿರುದ್ಧ ಭೀಕರ ಯುದ್ಧ ನಡೆಯಿತು. ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ಬಲ ಬಳಸಿ ತಾರಕಾಸುರನನ್ನು ಸಂಹರಿಸಿದರು. ಹೀಗೆ ದೇವತೆಗಳಿಗೆ ಜಯ ದೊರಕಿತು ಮತ್ತು ಲೋಕದಲ್ಲಿ ಧರ್ಮ ಪುನಃ ಸ್ಥಾಪನೆಯಾಯಿತು. ದಿವ್ಯ ಮಹಿಮೆ ಮತ್ತು ಸಂಕೇತ. ಸುಬ್ರಹ್ಮಣ್ಯ ಸ್ವಾಮಿಯ ಜನ್ಮವು ಹಲವಾರು ಅರ್ಥಗಳನ್ನು ಹೊಂದಿದೆ. ಶಿವನ ದಿವ್ಯ ಶಕ್ತಿ, ಪ್ರಕೃತಿಯ ಸಹಾಯ, ಅಗ್ನಿ, ಗಂಗಾ, ಏಕತೆ, ಧರ್ಮದ ಜಯ.